صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಉಪವಾಸ ತೆರೆಯುವಾಗ ಮೊದಲು ಇದನ್ನು ತಿನ್ನಿ, ನಿಮ್ಮ ಜೀವನದಲ್ಲಿ ಬರಕತ್ತುಂಟಾಗುತ್ತದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಸಲ್ಮಾನ್ ಇಬ್ನ್ ಆಮಿರ್ ಲಬഈ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದಾ ಅಫ್ತರ ಅಹದುಕುಂ ಫಲ್ಯುಫ್ತಿರ್ ಅಲತ್ ತಮ್ರಿ. ನಿಮ್ಮಲ್ಲಿ ಯಾರಾದರೂ ಉಪವಾಸವನ್ನು ತೆರೆಯಲು ಇಚ್ಛಿಸುವುದಾದರೆ ಅವರು ಖರ್ಜೂರದಿಂದ ಉಪವಾಸವನ್ನು ತೆರೆಯಲಿ ಎಂದು. ಕಾರಣ ಇನ್ನಹು ಬರಕ, ಖರ್ಜೂರದಿಂದ ಉಪವಾಸವನ್ನು ತೆರೆಯುವುದು ಅದು ಬರಕತ್ತುಂಟಾಗುವಂತಹ ಒಂದು ಸಂಗತಿಯಾಗಿದೆ. ಇನ್ನು ಇಲ್ಲಂ ಯಜಿದ್ ತಮ್ರನ್, ನಿಮಗೆ ಖರ್ಜೂರ ಸಿಗಲಿಲ್ಲ, ಹಾಗಿದ್ದರೆ ಫಲ್ಮಾವು, ನೀವು ನೀರಿನಿಂದ ಉಪವಾಸವನ್ನು ತೆರೆಯಿರಿ. ಇನ್ನಹು ತಹೂರುನ್, ಖಂಡಿತವಾಗಿಯೂ ಅದು ಶುದ್ಧಿ ಉಳ್ಳದ್ದಾಗಿದೆ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು ಎರಡು ಸಂಗತಿಯಾಗಿದೆ. ಒಂದು, ನಾವು ಖರ್ಜೂರವನ್ನು ತಿಂದು ಉಪವಾಸವನ್ನು ತೆರೆಯಲು ಪ್ರಯತ್ನಿಸಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವಂತಹ ಎಲ್ಲರಿಗೂ ಮೊದಲು ಉಪವಾಸವನ್ನು ತೆರೆಯುವಂತಹ ಸಂದರ್ಭದಲ್ಲಿ ಖರ್ಜೂರದಿಂದ ಉಪವಾಸವನ್ನು ತೆರೆಯಲು ನಾವು ಹೇಳಬೇಕು. ಇನ್ನು ಖರ್ಜೂರ ನಿಮ್ಮ ಮನೆಯಲ್ಲಿಲ್ಲ ಎಂದಿದ್ದರೆ ಎರಡನೆಯದು, ನೀವು ನೀರಿನಿಂದ ಉಪವಾಸವನ್ನು ತೆರೆಯಬೇಕು. ನೀರು ಎಂದು ಹೇಳುವಾಗ ಜ್ಯೂಸ್ ಅಥವಾ ಮತ್ತಿತರ ಸಂಗತಿ ಅದರಲ್ಲಿ ಒಳಪಡುವುದಿಲ್ಲ. ಕಾರಣ, ಈ ಹದೀಸ್ನ ಕೊನೆಯಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನಹು ತಹೂರುನ್, ತಹೂರ್ ಎಂದು ಹೇಳಿದ ಕಾರಣ ಅದರಲ್ಲಿ ಜ್ಯೂಸ್ ಮತ್ತಿತರ ಯಾವುದೇ ನೀವು ಪಾನೀಯಗಳು ಅದಕ್ಕೆ ಸೇರುವುದಿಲ್ಲ, ಕೇವಲ ನೀರು ಮಾತ್ರ ಅದರಲ್ಲಿ ಸೇರುತ್ತದೆ. ಆದ್ದರಿಂದ ಉಪವಾಸವನ್ನು ತೆರೆಯುವಂತಹ ಸಂದರ್ಭದಲ್ಲಿ ಮತ್ತಿತರ ಎಷ್ಟೇ ಪಾನೀಯಗಳಿದ್ದರೂ ಕೂಡ ನೀವು ಪ್ರಾಮುಖ್ಯತೆ ಕೊಡಬೇಕಾದದ್ದು ನೀರಿಗಾಗಿದೆ, ಅದೇ ರೀತಿ ಖರ್ಜೂರಕ್ಕಾಗಿದೆ. ಈ ಒಂದು ರೀತಿಯಲ್ಲಿ ನಾವು ಉಪವಾಸವನ್ನು ತೆರೆಯುವುದಾದರೆ ನಮ್ಮ ಜೀವನದಲ್ಲಿ ಬರಕತ್ತುಂಟಾಗುತ್ತದೆ. ಅಲ್ಲಾಹನು ಬರಕತ್ತನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.